ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋಲಿ ಫ್ರೀ ಸೇವಿಂಗ್ ಮಷಿನ್ ಸ್ಕೀಮ್ ಅಲ್ಲಿ ಅಪ್ಲಿಕೇಶನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ನೋಡೋಣ. ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ವಿತೌಟ್ ಡಿಲೇಯಿಂಗ್ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಹತ್ರ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನೋದು ಕಂಪಲ್ಸರಿ ಇರಲೇಬೇಕು. ಸೊ ಅದನ್ನು ಯಾವ ಫಾರ್ಮೆಟಲ್ಲಿ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ JPG ಫಾರ್ಮೆಟಲ್ಲಿರಬೇಕು. ಆ್ಯಂಡ್ ಜನ್ಮ ದಿನಾಂಕ, ನಮೂದಿಸಿರುವ ದಾಖಲೆ, ಪ್ರಮಾಣ ಪತ್ರ ಆಗಿರ್ಬೋದು, SSLC ಅಂಕಪಟ್ಟಿ ಆಗಿರ್ಬೋದು, ಇನ್ಯಾವುದಾದ್ರೂ ಡಾಕ್ಯುಮೆಂಟ್ ಇರಬೇಕು. PDF ಫಾರ್ಮೆಟಲ್ಲಿ ಇರಬೇಕು. ಶೈಕ್ಷಣಿಕ ಅರ್ಹತೆ, ಅಂಕಪಟ್ಟಿನ PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ನ PDF ಫಾರ್ಮೆಟಲ್ಲಿ, ರೇಷನ್ ಕಾರ್ಡ್ನು ಸಹ PDF ಫಾರ್ಮೆಟಲ್ಲಿ, ವೋಟರ್ ID ಸಹ PDF ಫಾರ್ಮೆಟಲ್ಲಿ ಇರಬೇಕು. ಆ್ಯಂಡ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅವ್ರ ಹತ್ರ ಟೈಲರಿಂಗ್ ಮಾಡ್ತಾಯಿದ್ದೀರಾ ಅಂತ ಒಂದು ದೃಢೀಕರಣ ಪ್ರಮಾಣ ಪತ್ರನ ಹೊಂದಿರಬೇಕು ನೀವು. ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಈ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ ಬಿಫೋರ್ ಅಪ್ಲೈಯಿಂಗ್. ಬನ್ನಿ ಈಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ. ಫಸ್ಟ್ ಸೆಕ್ಷನಲ್ಲಿ ಅರ್ಜಿದಾರರ ವಿವರಗಳು. ಸೊ ಅರ್ಜಿ ಸಲ್ಲಿಸಿರುವ ಜಿಲ್ಲೆಯ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನೀವು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿರ್ತೀರೋ ಆ ಜಿಲ್ಲೆಗೆ ನೀವು ಅಪ್ಲೈನ ಮಾಡ್ಕೊಬೇಕು. ಸೊ ಅದರ ಲಾಸ್ಟ್ ಡೇಟ್ನ ಸಹ ನೋಡ್ಕೊಳ್ಳಿ ಒಂದ್ಸರಿ. ತಾಲೂಕನ್ನ ಸೆಲೆಕ್ಟ್ ಮಾಡಿ ಅರ್ಜಿದಾರರ ಹೆಸರನ್ನ ಹಾಕಬೇಕಿಲ್ಲಿ. ಕನ್ನಡಲ್ಲಿ ಆದರೂ ಹಾಕ್ಬೋದು ಆ್ಯಂಡ್ ಇಂಗ್ಲೀಷಲ್ಲಿ ಸಹ ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ತಂದೆ ತಾಯಿ ಹೆಸರು ಹಾಕಬೇಕು. ತಂದೆ ಅಥವಾ ತಾಯಿ ಇಲ್ಲ ಗಂಡನ ಹೆಸರನ್ನ ಹಾಕಬೇಕು ಮದುವೆ ಆಗಿದ್ದರೆ. ನೆಕ್ಸ್ಟ್ ಇಲ್ಲಿ ಲಿಂಗನ ಸೆಲೆಕ್ಟ್ ಮಾಡ್ಕೊಬೇಕು. ಜಾತಿ ಪ್ರವರ್ಗನ ಸೆಲೆಕ್ಟ್ ಮಾಡ್ಕೊಳ್ಳಿ. OBC, SC, ST ಇಲ್ಲ ಜನರಲ್, ಯಾವ ಕ್ಯಾಸ್ಟ್ ಇರ್ತೀರೋ ಆ ಕ್ಯಾಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಬೇಕು ನೀವು, ಇಲ್ಲಾಂದರೆ ಟೈಪ್ ಮಾಡ್ಬೋದು ಸಹ. ಸೊ ಟೈಪ್ ಮಾಡ್ಕೊಳ್ಳಿ. 18 to 45 ಇಯರ್ಸ್ ಒಳಗಡೆ ಯಾರು ಇರ್ತೀರೋ ಅವರು ಈ ಒಂದು ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು. ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ನಂಬರ್ನ ಹಾಕಿ. ಇಲ್ಲಿ ವ್ಯಾಲಿಡ್ ಇಮೇಲ್ IDನ ಹಾಕಿ, ಇಲ್ಲಾಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಾಜ್ಯನ ಸೆಲೆಕ್ಟ್ ಮಾಡ್ಕೊಬೇಕು. ಕರ್ನಾಟಕ ಅಂತ ಚೂಸ್ ಮಾಡಿ. ವಿಳಾಸ ಅಲ್ಲಿ ಮನೆ ಸಂಖ್ಯೆ ಅಥವಾ ಕಾಲೋನಿ ಇಲ್ಲ ಯಾವುದಾದ್ರು ಜಮೀನು ಗುರುತನ್ನು ಹಾಕ್ಬೋದು. ನೆಕ್ಸ್ಟ್ ಇನ್ನೊಂದರಲ್ಲಿ ನಗರ, ಗ್ರಾಮ, ತಾಲೂಕು ಇಲ್ಲ ಜಿಲ್ಲೆನ ಮೆನ್ಷನ್ ಮಾಡ್ಬೋದು. ಆ್ಯಂಡ್ ಪಿನ್ ಕೋಡ್ನ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. 563133 ಕೋಲಾರ ಆಗಿದ್ದರೆ. ಶೈಕ್ಷಣಿಕ ಅರ್ಹತೆ, ಎಷ್ಟನೇ ಕ್ಲಾಸ್ ಓದಿರ್ತೀರೋ ಆ ಒಂದು ಕ್ಲಾಸ್ನ ಮೆನ್ಷನ್ ಮಾಡಿ. ವಿಕಲಚೇತನರಾಗಿದ್ದೀರಾ ಇಲ್ಲ ಅಂತ ಹಾಕಿ. ಆಯಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಹೊಲಿಗೆ ವೃತ್ತಿ ಮಾಡಿರುವ ದೃಢೀಕರಣ ಪತ್ರ ಇದೆಯಾ ಇಲ್ಲ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಬೇಕು. ಐ ಅಗ್ರಿ ಅಂತ ಇದೆ ಅಲ್ವಾ, ಸೊ ಅಲ್ಲಿ ಟಿಕ್ ಮಾರ್ಕ್ ಹಾಕಿ. ಆ್ಯಂಡ್ ಇಲ್ಲಿ ಕ್ಯಾಪ್ಚಾ ಕೋಡ್ ಕೊಟ್ಟಿದ್ದಾರೆ. ಆ ನಂಬರ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ ಬಾಕ್ಸಲ್ಲಿ. ಸೊ ಎಂಟರ್ ಇಟ್. ಸೊ ಈ ನಂಬರ್ ಬಂದು ಎಲ್ಲರಿಗೂ ಬೇರೆ ಬೇರೆ ನಂಬರ್ಸ್ ಆದರೆ ಕೊಟ್ಟಿರ್ತಾರೆ. ಆಫ್ಟರ್ ದಟ್ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಒಂದ್ಸರಿ ನೀವು ಚೆಕ್ ಮಾಡ್ಕೊಬೇಕು. ಕರೆಕ್ಟಾಗಿ ಇಲ್ಲ ಅಂತ ಅಂದರೆ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ಅಟ್ಯಾಚ್ ಅನೆಕ್ಸ್ಚರ್ ಅಂತ ಕ್ಲಿಕ್ ಮಾಡಬೇಕು ಇಫ್ ಆಲ್ ಡೀಟೇಲ್ಸ್ ಆರ್ ಕರೆಕ್ಟ್. ಸೊ ಇಲ್ಲಿ ನೆಕ್ಸ್ಟ್ ಏನು ತೋರಿಸುತ್ತೆ ಅಂದರೆ ನೀವು ಡಾಕ್ಯುಮೆಂಟ್ಸ್ನ ಎಲ್ಲ PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಸೊ ಎಲ್ಲನೂ ಸಹ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಆ ಒಂದು ಸೈಜ್ ಕೊಟ್ಟಿದೆ ಅಲ್ವಾ, ಸೊ ಅಷ್ಟೇ ಇಮೇಜ್ ಸೈಜ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಆಫ್ಟರ್ ದ್ಯಾಟ್
ಸೊ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಆಗಿದ್ದಾದಮೇಲೆ ಸೇವ್ ಅನೆಕ್ಸ್ಯೂರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಕ್ಲೈನ್ಮೆಂಟ್ ಬರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.